ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಅಕ್ಷತಾಸ್ ವ್ಲಾಗ್ಸ್. ಸೊ ಇವತ್ತು ನಾನು ಜವಾರ್ ಕಾಫಿ, ಸೊ ಜೋಳದ ಬರ್ಫಿನ ಯಾವ ಥರ ಮಾಡ್ಬೇಕಂತ ಹೇಳಿ ತೋರಿಸ್ಕೊಡ್ತೇನೆ. ಸೊ ಒಂದು ಕಡಾಯಿಗೆ ನಾನು ಸ್ವಲ್ಪ ಜೋಳ ಹಾಕಿ ಪಾಪ್ಕಾರ್ನ್ ಮಾಡ್ತಾ ಇದ್ದೀನಿ ಈಗ. ಸೊ ಈ ಥರ ಪ್ರೊಸೆಸ್ ಇರುತ್ತೆ, ಈ ಥರನೇ ಮಾಡ್ಕೋಬೇಕು ನಾವು ಪಾಪ್ಕಾರ್ನ್ನ. ಸೊ ಈಸಿಯಾಗಿ ನಿಮಗೆ ಮಾರ್ಟಲ್ಲಿ ಇಲ್ಲಾಂದರೆ ನಾರ್ಮಲ್ ಕಿರಾಣಿ ಅಂಗಡಿಯಲ್ಲಿ ಸಿಗುತ್ತೆ ಈ ಜೋಳ. ಸೊ ಈಗ ಸೀಸನ್ ಅಲ್ವಾ, ನಾಗರ ಪಂಚಮಿ ಬಂತು. ಸೊ ಈಗ ಒಂದು ಕಡಾಯಿಗೆ ನಾನು ಒಂದು ಅರ್ಧ ಬೌಲಷ್ಟು ಶೇಂಗಾ ಬೀಜನ ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಈಗ ಚೆನ್ನಾಗಿ ಫ್ರೈ ಆಗಿ ಬಂದಿದೆ. ಸೊ ಇದನ್ನು ಚೆನ್ನಾಗಿ ಅರ್ಬಿಟ್ಟು ಸಿಪ್ಪೆಯನ್ನು ಕೇರಿ ಬಿಡೋಣ. ಸೊ ಒಂದು ಮಿಕ್ಸಿ ಜಾರಿಗೆ ಸೊ ನಾನು ಹುರಿದಿಟ್ಕೊಂಡಿರೋ ಪಾಪ್ಕಾರ್ನ್ನ ಆ್ಯಡ್ ಮಾಡಿ ಇದನ್ನ ಗ್ರೈಂಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಗ್ರೈಂಡ್ ಏನಾಗೋದು ಬೇಡ, ಸ್ವಲ್ಪ ಹುರುಟು ಥರ ಇದ್ದರೆ ಸಾಕು. ಸೊ ಒಂದು ಕಡಾಯಿಗೆ ಸೊ ನಾನು ಎಷ್ಟು ಜೋಳ ತೊಗೊಂಡಿದ್ನೋ ಅದೇ ಬೌಲ್ ಅಳತೆ ಬೆಲ್ಲ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ತುಪ್ಪವನ್ನು ಆ್ಯಡ್ ಮಾಡಿ ಚೆನ್ನಾಗಿ ಬೆಲ್ಲವನ್ನು ಕರಗಿಸೋಣ. ಸೊ ಬೆಲ್ಲ ಚೆನ್ನಾಗಿ ಕರಗ್ತಾ ಇದೆ. ಸೊ ನಾವು ಪ್ಲೇಟಿಗೆ ತುಪ್ಪ ಸವರ್ಬಿಡೋಣ. ಸೊ ನೀವು ಬೆಲ್ಲಕ್ಕೆ ತುಪ್ಪ ಬೇಡ ಅಂದರೆ ನೀರು ಕೂಡ ಆ್ಯಡ್ ಮಾಡ್ಬೋದು. ಸೊ ಈಗ 1/2 ಪಾಕ ಬಂದಿದೆ ಆಲ್ಮೋಸ್ಟು. ಸೊ ಇದನ್ನು ಚೆಕ್ ಮಾಡೋಣ. ಒಂದು ಬೌಲಾಗಿ ನೀರು ಹಾಕಿ ಈ ಥರ ಚೆಕ್ ಮಾಡಬೇಕು ಬೆಲ್ಲನ. ಈ ಥರ ಉಂಡೆ ಥರ ಆಗಬೇಕು. ಸೊ ಈಗ ನಾನು ರುಬ್ಬಿಟ್ಕೊಂಡಿರುವ ಪೌಡರನ್ನು ಆ್ಯಡ್ ಮಾಡಿ ಶೇಂಗಾ ಬೀಜನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಲೋ ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಈಗ ನಾನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನೀವು ಮನೆಯಲ್ಲಿ ಟ್ರೈ ಮಾಡಿ. ಉಂಡೆ ಕಟ್ಲಿಕ್ಕೆ ಬರಲಿಲ್ಲ ಅಂದರೆ ಈ ಥರ ಬರ್ಫಿ ಕೂಡ ಮಾಡ್ಕೋಬೋದು ನೀವು. ಈ ಥರ ಚೆನ್ನಾಗಿ ತಟ್ಟಬೇಕು, ಬಿಸಿ ಇದ್ದಾಗಲೇ ತಟ್ಟಬೇಕು. ಇದನ್ನು ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಸೊ ನಾನು ಈ ಥರ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ. ನೀವು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಇದು ವೆರಿ ಹೆಲ್ದಿ ಫುಡ್ ಆ್ಯಕ್ಚುಲಿ. ಸೊ ಮಕ್ಕಳಿಗೂ ಕೂಡ ಇದನ್ನು ಇಷ್ಟಪಡ್ತಾರೆ. ಸೊ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.